ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಮಹತ್ವದ ಸಭೆ ಇದೆ. ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಕೆಎಸ್ಸಿಎ 17 ಪದಾಧಿಕಾರಿಗಳಿಂದ ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ಖಜಾಂಚಿ ಹಾಗೂ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಅದರ ಬೆನ್ನಲ್ಲೇ ಒಂದು ಸಭೆ ಕರೆದಿದ್ದಾರೆ. 17 ಪದಾಧಿಕಾರಿಗಳಿಂದ ನಡೆಯುವಂತಹ ಮಹತ್ವದ ಸಭೆ ಇದು. ಬೆಂಗಳೂರು, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರಿನಲ್ಲಿರುವಂತಹ ಪದಾಧಿಕಾರಿಗಳು ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕ ವಿಚಾರವಾಗಿ ಈ ಸಭೆ ನಡೆಯುತ್ತೆ. ಆಡಳಿತ ಅಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ ಇದು. ಈಗಾಗಲೇ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಮಿಷನರ್ ತಲೆದಂಡ ಆಗಿದೆ. ಬಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಬೆಳಗಾವಿ, ಮೈಸೂರು, ಚಿತ್ರದುರ್ಗ ಇಲ್ಲಿರುವಂಥ ಪದಾಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರಿನಲ್ಲಿರುವಂಥ ಪದಾಧಿಕಾರಿಗಳಿವರು ಸರ್ಕಾರದಿಂದ ಆಡಳಿತ ಅಧಿಕಾರಿಯ ನೇಮಕಕ್ಕೆ ಸಂಬಂಧಪಟ್ಟಂತೆ ನಡೆಯುವಂಥ ಸಭೆ ಇದು. ಸಂಜೆ 5 ಗಂಟೆಗೆ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ ನೋಡೋಣ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಕೆಎಸ್ಸಿಎ ಮಾಡಿದಂಥ ಎಡವಟ್ಟು ಅನ್ನುವಂಥ ಆರೋಪ ಇದೆ. ಜೊತೆಗೆ ಸರ್ಕಾರ ತರಾತುರಿಯಿಂದ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದು ಕೂಡ ಎಡುತ್ತಲ್ಲಿ ಅನ್ನುವಂಥ ಆರೋಪನೂ ಇದೆ. ಪೊಲೀಸ್ ಇಲಾಖೆ ಯಾಕೆ ಅಷ್ಟು ಸಮರ್ಥವಾಗಿ ನಿಭಾಯಿಸಲಿಲ್ಲ, ಲಕ್ಷಾಂತರ ಮಂದಿ ಬರ್ತಾರೆ ಎಂದಾಗ ಅಷ್ಟೇ ಪೊಲೀಸರ ನಿಯೋಜನೆ ಆಗಬೇಕು ಅನ್ನುವಂಥದ್ದು ಕೂಡ ಇತ್ತು. ಹಾಗಾಗಿ ಇದೆಲ್ಲ ಆ್ಯಂಗಲ್ನಲ್ಲೂ ತನಿಖೆ ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಆಡಳಿತಾಧಿಕಾರಿ ನೇಮಕಕ್ಕಾಗಿ ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಮಹತ್ವದ ಸಭೆ ನಿಗದಿಯಾಗಿದೆ.